ಇಲ್ಲಿ ನಾನು ಅರ್ಧ ಕೆಜಿ ಗುಂಡಿಗೆಕಾಯಿ ಚಿಕನ್ ಗಿಝರ್ಡ್ ಅನ್ನು ತೆಕ್ಕೊಂಡಿದ್ದೇನೆ. ಒಳ್ಳೆ ರೀತಿ ಅರಶಿನ ಟರ್ಮರಿಕ್ ಮತ್ತು ಸಾಲ್ಟ್ ಹಾಕಿದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಉಪ್ಪು ಮತ್ತು ಅರಶಿನ ತೊಳೆದ್ರೆ ಒಳ್ಳೆ ಕ್ಲೀನ್ ಆಗ್ತದೆ ಗುಂಡಿಗೆಕಾಯಿ. ಮೊದಲಿಗೆ ನಾವು ಗುಂಡಿಗೆಕಾಯಿಯನ್ನು ಸ್ವಲ್ಪ ನೀರು ಹಾಗೂ ಸ್ವಲ್ಪ ಸಾಲ್ಟ್ ಉಪ್ಪು ಹಾಕಿ ಇದನ್ನು ಬೇಯಿಸುವ. ಒಂದು 15 ಮಿನಿಟ್ 15 ಮಿನಿಟ್ಸ್ ಇದನ್ನು ನಾವು ಕುಕ್ ಮಾಡುವ, ಬೇಯಲಿ, ಸಾಫ್ಟ್ ಆಗಲಿ. ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೊಂಡೆ. ಈಗ ಎಣ್ಣೆ ಬಿಸಿಯಾದ ನಂತರ ಒಂದು ಅನಿಯನ್ ಈರುಳ್ಳಿ ಹಾಕೋಣ. ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಉಪ್ಪು ಹಾಕೊಳ್ತೇನೆ. ಆಗ ಗಿಝರ್ಡ್ ಬೇಯುವಾಗ ಸಹ ನಾವು ಉಪ್ಪು ಹಾಕೊಂಡಿದ್ದೇವೆ, ಸೊ ಈಗ ಸ್ವಲ್ಪ ಹಾಕೊಂಡ್ರೆ ಸಾಕು. ಇದನ್ನೀಗ ನಾವು ಒಳ್ಳೆ ರೀತಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ, ಸಾಕು. ಈಗ ನಾನು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೇನೆ. ಇದನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗಬೇಕು, ರಾ ಸ್ಮೆಲ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ 1 ಟೊಮೆಟೊ ಹಾಕೊಳ್ತೇನೆ. ಟೊಮೆಟೊನ ಸಹ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋಣ, ಸಾಫ್ಟ್ ಆಗಲಿ. ಗುಂಡಿಗೆಕಾಯಿ ಬೆಂದಿದೆ, ಇದರದೀಗ ನೀರನ್ನು ನಾವು ಸ್ಟ್ರೈನ್ ಮಾಡುವ. ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಹಾಕೊಳ್ತೇನೆ. ಖಾರ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್ 1 ಟೇಬಲ್ ಸ್ಪೂನ್. ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಕ್ರಸ್ಟ್, ಕರಿಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೇನೆ. 1/4 ಟೀ ಸ್ಪೂನ್ ಅರಶಿನ ಟರ್ಮರಿಕ್. ಸೊ ಇದನ್ನೀಗ ಸ್ವಲ್ಪ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು 1 ಕಟ್ ಪಾಲಕ್ ಸೊಪ್ಪು ಹಾಕೊಳ್ತೇನೆ. ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ನಾನೀಗ ಮೀಡಿಯಮ್ ಅಲ್ಲಿ ಇಟ್ಕೊಂಡೆ. ಈಗ ನಾವು ಪಾಲಕ್ ಸೊಪ್ಪನ್ನು ಬೇಯಲಿಕ್ಕೆ ಬಿಡುವ, ಒಂದು 3 to 4 ಮಿನಿಟ್ಸ್. ಪಾಲಕ್ ಸೊಪ್ಪು ಬೆಂದಿದೆ. ಈಗ ನಾವು ಬೇಯಿಸಿಟ್ಟ ಚಿಕನ್ ಗಿಝರ್ಡ್ ಗುಂಡಿಗೆಕಾಯನ್ನು ಹಾಕೋಣ. ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪುಡಿ ಹಾಕೊಳ್ತೇನೆ. ಪುನಃ ಇದನ್ನು ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಲೋ ಟು ಮೀಡಿಯಮ್ ಅಲ್ಲಿ ಇಟ್ಕೊಂಡಿದ್ದೇನೆ. ಪುನಃ ನಾನು ಬಾಯಿ ಮುಚ್ಚಿದನ್ನು 2 to 3 ಮಿನಿಟ್ಸ್ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕುಕ್ ಆಗಲಿಕ್ಕೆ ಬಿಡ್ತೇನೆ. ಪಾಲಕ್ ಗಿಝರ್ಡ್ ರೆಸಿಪಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಚಪಾತಿ, ಅಕ್ಕಿ ರೋಟಿ ಜೊತೆ ಸರ್ವ್ ಮಾಡಬಹುದು, ಸೂಪರ್ ಆಗುತ್ತೆ.